Okay, hello. Today is the fourth day of Bobcat photography. So morning the same as it is. ಇವತ್ತು ಆ್ಯಕ್ಚುಲಿ ತುಂಬ ಬೇಗ ಬಂದ್ವಿ. ಏನಕ್ಕಂದರೆ ನಮ್ಮ ಎಲಿಮೆಂಟ್ 5 ಎಕ್ಸ್ಪೋ ಅಂತ ನಮ್ಮ ಆರ್ಗನೈಸ್ ಕಂಪನಿ ಇದೆ. ಸೊ ಆ ಕಂಪನಿಗೆ ನಮ್ಗೆ ಆ್ಯಕ್ಚುಲಿ ಇಂಟೀರಿಯರ್ ಏನು 4 ಇಂಟೀರಿಯರ್ಸ್ ಮಾಡಿದ್ದಾರೆ ಅವರು 4 ಕಂಪನಿಗೆ. ಆ 4 ಕಂಪನಿ ಇಂಟೀರಿಯರ್ಸ್ನ ಕ್ಯಾಪ್ಚರ್ ಮಾಡಬೇಕಿತ್ತು ಯಾರು ಇಲ್ದಿರೋ ಅಂತ. ಸೊ ಅದಕ್ಕೋಸ್ಕರ ನಾವು ಮಾರ್ನಿಂಗ್ 7ಗೆ ರೀಚ್ ಆದ್ವಿ ಇವತ್ತು. 7ಗೆ ರೀಚ್ ಆಗ್ಬಿಟ್ಟು ಇಂಟೀರಿಯರ್ಸ್ ಏನೇನು ಬೇಕೋ 4 ಕಂಪ್ನಿಯಿಂದಲೂ ಕ್ಲೀನಾಗಿ ಕವರ್ ಅಪ್ ಮಾಡ್ಕೊಂಡು ಫೋಟೋ ವೀಡಿಯೋ ಎರಡು ಇತ್ತು, ಎರಡು ಕ್ಲೀನಾಗಿ ಕವರ್ ಅಪ್ ಮಾಡ್ಕೊಂಡ್ಬಂದ್ವಿ. ಸೊ ಅದಾದ ನಂತರ ನಮ್ಮ ಮಾಮೂಲಿ ಆ್ಯಸ್ ಯೂಸ್ವಲ್ ಬಾಬ್ ಬಂದ್ವಿ. ಬಾಬ್ ಕ್ಯಾಟಲ್ಲಿ ನಾವು ಏನು ಕ್ಯಾಪ್ಚರ್ ಮಾಡೋಕ್ಕಿತ್ತು, ಲೈಕ್ ಹ್ಯಾಂಡ್ ಓವರಿಂಗ್ ದ ಕೀಸ್ ಆ್ಯಂಡ್ ಆಡಿಯನ್ಸ್ ಕಮ್ಮಿಂಗ್ ಆ್ಯಂಡ್ ದ ಡೆಮೋ ದ ಗಿವಿಂಗ್ ಬಾಬ್ ಕ್ಯಾಟ್ ಮಿಷಿನ್ಸ್ ಆ್ಯಂಡ್ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊತ ಅದೆಲ್ಲ ನೋಡ್ತಾ ಕಂಪ್ಲೀಟ್ ಡೇ ಇದೆ. ಕಂಪ್ಲೀಟ್ ಕ್ಯಾಪ್ಚರಿಂಗ್ ಅದು ನಡೀತು. ಊಟ ಆಚೆ ಇರುತ್ತೆ, ಎಲ್ಲ ಅರೇಂಜ್ಮೆಂಟ್ ಏನಿರಲ್ಲ, ಎಲ್ಲ ನಾವೇ ಊಟ ಎಲ್ಲ ಆಚೆ ತಿಳ್ಕೊಂಡು ಬರಬೇಕು. ಅದೆಲ್ಲ ಕ್ಯಾಪ್ಚರ್ ತಿಳ್ಕೊಂಡು ಸೊ ನಾವು ಕ್ಯಾಪ್ಚರ್ ಮಾಡಿರೋಂಥ ಕಂಪನಿ 4 ಕಂಪ್ನಿದು ಇವತ್ತು ನೈಟ್ ಕಳಿಸ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಇವಾಗೆ ಕಳಿಸ್ರಿ ಅಂದರು. ಬಟ್ ಇವಾಗ ಕಳಿಸ್ಬೇಕು ಅಂದರೆ ಲ್ಯಾಪ್ಟಾಪ್ ಇಲ್ಲ. 3 ಡೇಸಿಂದ ಲ್ಯಾಪ್ಟಾಪ್ ತರ್ತಿದ್ದೆ, ಬಟ್ ಏನು ವರ್ಕ್ ಇರಲಿಲ್ಲ. 3 ಡೇಸಿಂದ ಲ್ಯಾಪ್ಟಾಪ್ ತರ್ತಾಯಿದ್ರೆ ಸುಮ್ಮನೆ ಲ್ಯಾಪ್ಟಾಪ್ ತರ್ತಿದ್ದೆ, ಲ್ಯಾಪ್ಟಾಪ್ ಮನೆ ತೊಗೊಳ್ತಾ ಇದೆ. ಬಟ್ ಈ ದಿನ ಇದೆಯಲ್ಲ, ಈ ದಿನ ಲಿಟ್ರಲಿ ಅವರು ನನಗೆ ಕಂಪ್ಲೀಟ್ ಕಾಪಿ ಮಾಡಿಕೊಡ್ರಿ ಅಂತ ಕೇಳಿದ್ರು. ಕಾಪಿ ಮಾಡೋಕ್ಕೆ ಲ್ಯಾಪ್ಟಾಪೇ ಇಲ್ಲ, ಇಲ್ಲಿಂದ ಕಾಪಿ ಮಾಡೋದು ಇವತ್ತು. ಸೊ ಕಾಪಿ ಮಾಡೋಕ್ಕಾಗಿಲ್ಲ. ನೋಡೋಣ, ಏನೋ ಒಂದು ಮ್ಯಾನೇಜ್ ಮಾಡ್ಬೇಕು. ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ MC ಅವ್ರು ಆ್ಯಕ್ಚುಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಒಂದು ಕೀ ಹ್ಯಾಂಡ್ ಓವರ್ ಆಗ್ತಿದೆ ಅನಿಸುತ್ತೆ. ಸೊ ಸಮ್ ರೆಸ್ಪೆಕ್ಟಿಂಗ್ ಥಿಂಗ್ ಈಸ್ ಹ್ಯಾಪನಿಂಗ್ ಈಗ. ನಮ್ಮ ಫೋಟೋಗ್ರಾಫರ್ ಇಲ್ಲೇ ಇದ್ದಾರೆ, ಕ್ಯಾಪ್ಚರ್ ಮಾಡ್ಕೊಳ್ತಿದ್ದಾರೆ. ನಮ್ಮ ವಿಡಿಯೋಗ್ರಾಫರು ಇಲ್ಲೇ ಇದ್ದಾರೆ, ಅವರು ಕೂಡ ಇಬ್ಬರು ಕ್ಯಾಪ್ಚರ್ ಮಾಡ್ಕೊಳ್ತಿದ್ದಾರೆ. ಕೀ ಹ್ಯಾಂಡ್ ಓವರ್ ಆಗ್ತಿರ್ಬೇಕು. ಮೇಗಿನ ಅಂದರೆ ಒಬ್ಬರಿಗೆ ಸನ್ಮಾನ ಥರ ಮಾಡ್ತಿರ್ತಾರೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲ ಆಡಿಯನ್ಸ್ ಎಲ್ಲ ಬಂದಿದ್ದಾರೆ. ಸೊ ಅವ್ರದ್ದೆಲ್ಲ ಫೋಟೋಸು ಎಲ್ಲ ಕ್ಯಾಪ್ಚರ್ ಮಾಡ್ಕೊಬೋದು. ನಮ್ಗೆ ಅದೇ ಡ್ಯೂಟಿ ಆ್ಯಕ್ಚುಲಿ. ಇದು ಎಷ್ಟು ಡಿಫ್ರೆನ್ಸ್ ಅಂದರೆ ವೆಡ್ಡಿಂಗು ಮತ್ತು ಈ ಕಮರ್ಷಿಯಲ್ಗೆ ನಮ್ಗೆ ಸ್ವಲ್ಪ ಈಸಿ ಇರೋಂಥ ಕಂಪ್ನಿ ಸಿಕ್ಕಿದೆ. ಅದು ಚೆನ್ನಾಗಿರೋ ಕಂಪ್ನಿ ಸಿಕ್ಕಿದೆ. ಈಸಿ ಅನ್ನೋದಕ್ಕಿಂತ ಚೆನ್ನಾಗಿರೋ ಕಂಪ್ನಿ ಸಿಕ್ಕಿದೆ ನಮಗೆ. ಏನಕ್ಕಂದರೆ ನಮ್ಗೆ ಅಷ್ಟು ಅದೇನು ಫೋರ್ಸ್ ಮಾಡಲ್ಲ, ಅಷ್ಟೊಂದೇನು ಪ್ರೆಷರ್ ಕೊಡಲ್ಲ. ಅವ್ರ ಕೀ ಬಂದಾಗ ಒಂದು MC ಇದ್ದಾರೆ, MC ಇಲ್ಲಾಂದರೆ ಇನ್ನೊಂದಷ್ಟು ಕಂಪನಿ ಮ್ಯಾನೇಜರ್ ಇದ್ದಾರೆ. ಅವ್ರು ನಮ್ಮನ್ನು ಕಾಲ್ ಕೊಡ್ತಾರೆ, ಅಂದರೆ MC ಅವರು ಮೈಕಲ್ಲಿ ಹೇಳ್ತಾರೆ. ಆನ್ ಟೈಮ್ ಲೈಕ್ ಟೈಮ್ಗೆ ನಾವು ಹೋಗ್ಬಿಟ್ಟು ರೀಚ್ ಆಗ್ಬೋದು. ಅವ್ರು ಹ್ಯಾಂಡ್ ಓವರ್ ಎಲ್ಲಿ ಮಾಡ್ತಿದ್ದಾರೋ. ಆ್ಯಕ್ಚುಲಿ ಐ ವಾಸ್ ಟಾಕಿಂಗ್ ಅಬೌಟ್ ದ ವೆಡ್ಡಿಂಗ್ ಆ್ಯಂಡ್ ಕಮರ್ಷಿಯಲ್ ಅಲ್ವಾ. ಸೊ ಅದರಲ್ಲಿ ಏನು ಅಂದರೆ ವೆಡ್ಡಿಂಗಲ್ಲಿ ಸ್ವಲ್ಪ ಹಿಂಸೆ ಇರುತ್ತೆ. ಹಿಂಸೆ ಅನ್ನೋದಕ್ಕಿಂತ ಒಂದು ಡೆಡಿಕೇಶನ್ ಬೇಕು. ಲೈಕ್ ಎಷ್ಟಿಷ್ಟು ಬೇಗ ಮಾಡಬೇಕು ಅಂದರೆ, ಲೈಕ್ ಇವಾಗ ರಿಸೆಪ್ಷನ್ ಇರುತ್ತೆ. ರಿಸೆಪ್ಷನ್ಗೆ ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮುಂಚೆ ನಮ್ದಷ್ಟು ಕವರಪ್ ಮಾಡಬೇಕಾಗಿರುತ್ತೆ. ಸೊ ಆ ಕವರಪ್ ಮಾಡಬೇಕಂತ ಏನು ಅರಿಯಲ್ಲಿ ಹೋಗಿ ಕವರಪ್ ಮಾಡಿ ಎಲ್ಲ ಥಿಂಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಅಷ್ಟೇ ಟೈಮ್ ಆಗೋಗುತ್ತೆ. ಸೊ ಅವರು ಏನು ಆಡಿಯನ್ಸ್ ಬರ್ತಾರೆ, ಇಲ್ಲ ಅವರು ಫ್ಯಾಮಿಲಿಯವ್ರು ಬರ್ತಾರೆ. ಏನು ಸರ್ ಆಗಿಲ್ಲ, ಇನ್ನೂ ಮುಗಿದಿಲ್ಲ, ನಿಮ್ಮಿಂದ ಲೇಟ್ ಆಗ್ತಾ ಇದೆ. ನಮ್ಮಿಂದ ಲೇಟ್ ಆಗಿರ್ತಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಸೊ ಅವ್ರದ್ದೇನು ನಾವು ಕಾಣಿಸ್ತಾ ಇದೀವಿ ಮುಂದೆ. ವಿ ಆರ್ ದ ಫೇಸ್ ಆಫ್ ದ ಲೈಕ್ ಒಂದು ವೆಡ್ಡಿಂಗ್ ನಾವು ಫೇಸ್ ಆಗಿರ್ತೀವಿ. ಯಾಕಂದರೆ ನಾವು ಹೇಳಿದಂಗೆ ಅಲ್ಲಿ ನಡೀತಾ ಇರುತ್ತೆ ಸ್ವಲ್ಪ. ಸೊ ನಾನು ನಿಲ್ಸ್ಕೊಂಡಾಗಲಿ, ನಾವು ಕರ್ಕೊಂಬರೋದಾಗಲಿ, ಫೋಟೋಸ್ ಆಗಲಿ, ಇಲ್ಲ ಈ ಟೈಮ್ ಬರ್ರಿ, ಈ ಟೈಮ್ ಹೋರಿ ಅಂತೆಲ್ಲ ನಾವು ಫ್ರೆಂಡ್ ಫೇಸ್ ಆಗಿರ್ತೀವಿ ಒಂದು ವೆಡ್ಡಿಂಗಲ್ಲಿ. ಸೊ ಅದರಿಂದ ನಮಗೆ ಲೈಕ್ ಅಲ್ಲೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲ ಆ ಥರ ಅರ್ಜೆಂಟ್ ಮಾಡೋವಂಥದ್ದು ಯಾವುದೂ ನೋಡಿಲ್ಲ. ಯಾವುದೋ 1-2 ಅಕಸ್ಮಾತ್ನ ಕೀಯೋ ಒಂದೇ ಟೈಮಲ್ಲಿ ಟು ಕೀ ಹ್ಯಾಂಡ್ ಓವರ್ ಬಂದ್ಬಿಟ್ಟಾಗ ಆ ಟೈಮಿಗೆ ಇಬ್ಬರು ಫೋಟೋಗ್ರಾಫರ್ ಇದೆ. ಆದರೂ ಅಷ್ಟೊಂದೇನು ಡಿಫಿಕಲ್ಟಿ ಅನಿಸಿಲ್ಲ. ಈಸಿಯಾಗಿ ಕೀ ಹ್ಯಾಂಡ್ ಓವರ್ ಮಾಡಿದ್ವಿ, ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಡೀತಾ ಇದೆ ಈವೆಂಟ್ಸ್. ಇದು ಆ್ಯಕ್ಚುಲಿ 4th ಡೇ ಆಫ್ ದ ಇವೆಂಟು. ವಿ ಆರ್ ಡೂಯಿಂಗ್ ವೆಲ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಓನ್ಲಿ ಆ್ಯಂಡ್ ಈಸಿ ಆಲ್ಸೋ. ನಾಟ್ ಲೈಕ್ ವೆಡ್ಡಿಂಗ್ ವಿ ಆರ್ ಲೈಕ್ ಸ್ಟ್ರಗಲಿಂಗ್ ಟು ಕ್ಯಾಪ್ಚರ್ ದ ಮೂಮೆಂಟ್. ಆ್ಯಕ್ಚುಲಿ ಏನಂದರೆ ನೋಡಿ, ಇದು ಇದೆಯಲ್ಲ, ನೆನೆ ನಾವು ಓಡಾಡಿದ್ವಲ್ಲ, ಯಾವ ಸ್ಲಾಟ್ಸ್ ಇದೆಯೋ ಆ ಸ್ಲಾಟಲ್ಲೆಲ್ಲ ಈ ಥರದ್ದು ಏನು ವೆಹಿಕಲ್ ಇದೆ. ಸೊ ಅಲ್ಲಿ ಆ ಸ್ಲಾಟಲ್ಲಿ ಮಾತ್ರ ಓಡಾಡೋಕ್ಕಿದೆ ವ್ಯವಸ್ಥೆ. ಸೊ ನೀವು ಅಲ್ಲಿ ನೋಡ್ಬೋದು ಆ್ಯಕ್ಚುಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಿದೆ. ಅಲ್ಲಿ ಹೆಲಿಪ್ಯಾಡ್ ಇದೆ ಆ್ಯಕ್ಚುಲಿ ಅದು ಕಡೆ. ಸೊ ಹೆಲಿಕಾಪ್ಟರ್ ರೈಡ್ ಇದೆ ಆ್ಯಕ್ಚುಲಿ. ಹೆಲಿಕಾಪ್ಟರ್ ರೈಡ್ ಬಂದ್ಬಿಟ್ಟು 4500 ಸಮ್ಮನ್ ಟಿಲ್ಲಿಂಗ್ ಅಬೌಟ್ ಇಟ್ ಆ್ಯಕ್ಚುಲಿ. 4500 rupees ಅಂತ ಹೇಳ್ತಿದ್ರು. ಐ ಆಮ್ ನಾಟ್ ಶೋರ್, ಬಟ್ ಮೇ ಬಿ ಹೆಲಿಕಾಪ್ಟರ್ ರೈಡ್ ಅಂತೂ ಇದ್ದೇ ಇದೆ. ನಾವು ಬಂದಾಗಿಂದ ಫಸ್ಟ್ ಡೇಯಿಂದ ನೋಡ್ತಾ ಇದ್ದೀವಿ. ತುಂಬ ಸತಿ ಹೆಲಿಕಾಪ್ಟರ್ ರೋಡ್ ಹೊಡಿತಾನೆ ಇತ್ತು ಇಲ್ಲೇ. ಅದು ಬಂದರೆ ಲೈಕ್ ವೆಡ್ಡಿಂಗು ಕಮರ್ಷಿಯಲ್ಲು ತುಂಬ ಡಿಫ್ರೆನ್ಸ್ ಇದೆ. ಸಮ್ಟೈಮ್ಸ್ ವೆಡ್ಡಿಂಗ್ ಈಸಿ ಇರುತ್ತೆ, ಸಮ್ಟೈಮ್ಸ್ ಕಮರ್ಷಿಯಲ್ ಈಸಿ ಇರುತ್ತೆ. ಇಲ್ಲಿ ನಮ್ಗೆ ಆ್ಯಕ್ಚುಲಿ ಕಮರ್ಷಿಯಲ್ ಈಸಿ ಇದೆ, ಈ ಪ್ಲೇಸಲ್ಲಿ ಈಸಿ ಇದೆ. ಸಮ್ ಅದರ್ ಕಂಪನಿ ಕಮರ್ಷಿಯಲ್ಸ್ ವಿಲ್ ಬಿ ಲಿಟಲ್ ಡಿಫಿಕಲ್ಟ್. ಅಂದರೆ ಅವ್ರು ಸ್ವಲ್ಪ ಪ್ರೆಷರ್ ಮಾಡ್ಬೋದು. ಅಲ್ಲಿ ತೆಗಿ ಹತ್ತಿಗೆ ಹಿಂಗೆ ಅದು ಇರುತ್ತೆ. ಅದು ಹೆಂಗೆ ಅಂದರೆ ಈವೆಂಟ್ ಬಂದ್ಬಿಟ್ಟು ಅದು ಈಸಿ ಇರುತ್ತೆ, ಇದಿರುತ್ತೆ ಅಂತ ಹೇಳೋದು ತುಂಬ ಕಷ್ಟನೇ ಆಗುತ್ತೆ. ಯಾಕಂದರೆ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸ್ವಲ್ಪ ನಮಗೂ ಡಿಫಿಕಲ್ಟ್ ಆಗುತ್ತೆ, ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕಾನ್ಸಂಟ್ರೇಷನ್ ನಾವು ಕಂಪ್ಲೀಟಾಗಿ ಒಂದು ಕಡೆ ಹಾಕಿದಾಗ ಸೊ ಆ ಟೈಮಲ್ಲಿ ನಾವು ಕೂಡ ಒಂದು ಒಳ್ಳೆ ರಿಸಲ್ಟ್ ತೊಗೊಬೋದು ಆಚೆಗಡೆಗೆ. ಸೊ ಎಲ್ಲಿ ನಮಗೆ ಟೈಮ್ ಕೊಡ್ತಾರೆ, ನಾವು ಅವ್ರಿಗೆ ಟೈಮ್ ಕೊಡ್ಬೋದು. ಆ ಟೈಮಲ್ಲಿ ಒಳ್ಳೆ ರಿಸಲ್ಟ್ ಆಚೆ ಬರುತ್ತೆ. ನಮಗೆ ಪ್ರೆಷರ್ ಮಾಡಿದಾಗ ನಾವು ಪ್ರೆಷರಲ್ಲಿ ಏನೋ ಒಂದು ಮುಗಿಸಿದ್ರೆ ಆಗೋಯ್ತಪ್ಪ ಅನ್ನೋ ಪ್ರೆಷರಲ್ಲಿ ಇರ್ತೀವಿ. ಸೊ ಆ ಥರ ಇಲ್ದಿಲ್ಲ. ಎಲ್ಲಿ ಯಾವುದೇ ಕಮರ್ಷಿಯಲ್ ಆಗಲಿ ನಾನ್ ಕಮರ್ಷಿಯಲ್ ಆಗಲಿ, ವೆಡ್ಡಿಂಗ್, ಎಂಗೇಜ್ಮೆಂಟ್, ಮೆಟರ್ನಿಟಿ, ನ್ಯೂ ಬಾರ್ನ್, ಯಾವುದೇ ಈವೆಂಟ್ಸ್ ಆಗಲಿ ಪ್ರೆಷರ್ ಇಲ್ದಿರ ಒಬ್ಬ ಕ್ಯಾಮ್ರಾಮನ್ ಎಲ್ಲ ವರ್ಕರ್ಗೂ ನೀವು
ಏನೋ ಅವ್ರಿಗೆ ಆದಂಥ ಒಂದು ಟೈಮ್ ಕೊಟ್ಟು ಅವ್ರಿಗೆ ಆದಂಥ ಒಂದು ಕಂಫರ್ಟ್ ಕೊಟ್ಬಿಟ್ರೆ ನಿಮಗೆ ಏನು ಬೇಕು ಬೆಸ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಅವ್ರಿಗೆ ಕೆಲಸ ಮಾಡಿಕೊಡ್ತಾರೆ. ಸೊ ದಿಸ್ ದ 4th day of we are working in the Bobcat company photographer as a photographer. Do subscribe us and do follow for the updates our work. ನಮ್ಮ ವರ್ಕ್ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.